ಓಪನ್ ಚಾಲೆಂಜ್ ಯಾರು ಅಲ್ಲೇ ಇರ್ತಾರೋ ಅವ್ರಿಗೆ ಮಾತ್ರ. ನಾನು ಗೆದ್ದಿದ್ದು. ಅವನೇ ಗೆದ್ದಿದ್ದು ನೋಡಿದ್ರ. ರೈಟ್ ಮೇಡಮ್, ಬಹಳ ಅದ್ಭುತವಾದ ಸ್ವಿಮ್ಮರ್ ಅಂತ ಗೊತ್ತಾಯ್ತು. ಈ ತರ ಬೇರೆ ಏನೇನಲ್ಲಿ ಪರಿಣಿತರಾಗಿದ್ದಾರೆ? ಈಸ್ ಅ ಫ್ಯಾಬ್ಯುಲಸ್ ಸಿಂಗರ್, ರಿಯಲಿ ಫ್ಯಾಂಟಾಸ್ಟಿಕ್ ಸಿಂಗರ್. ತುಂಬಾ ಚೆನ್ನಾಗಿ ಹಾಡ್ತಾರೆ, ಅದು ಒನ್. ಆಮೇಲೆ ಈಸ್ ಅ ಎಕ್ಸ್ಟ್ರಾರ್ಡಿನರಿ, ಅಂದ್ರೆ ಟು ದ ಕೋರ್ ಎಕ್ಸ್ಟ್ರಾರ್ಡಿನರಿ ಸೂಪರ್ ಡಾನ್ಸರ್. ಅವಮಾನ ಮಾಡ್ತೀನಿ. ಎಸ್, ಮೋರ್ ಅಬೌಟ್. ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅವ್ನ್ ಫಸ್ಟ್ ಕೊರಿಯೋಗ್ರಾಫರ್ ನಾನೇ. ಓ, ನೀವು ಇಷ್ಟು ಗ್ರೇಟ್ ಡ್ಯಾನ್ಸರ್ ಆಗ ಕಾರಣ ಗೊತ್ತಾಯ್ತು ಈಗ. ಎಸ್ ಎಕ್ಸ್ಕ್ಯೂಸ್ ಮೀ. ಎಸ್ ಎಸ್, ಹೇಳಿ ಮುಂದುವರಿಸಿ ನೀವು. ಆನ್ ಅ ಸೀರಿಯಸ್ ನೋಟ್, ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಸೃಜನ್ ಲೈವ್ಲಿ ಯಾವಾಗ್ಲೂ ನಗಿಸ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಹೌದು. ಬಟ್ ಹಿ ಇಸ್ ಕಾಂಟ್ರಾಸ್ಟ್, ಅದಕ್ಕೆ ಎಲ್ಲ ತದ್ವಿರುದ್ಧವಾಗಿ ಅವನಿರೋದು. ಅಂದ್ರೆ ಹಿ ಇಸ್ ಆಲ್ವೇಸ್ ಥಿಂಕಿಂಗ್, ಏನೋ ಯೋಚನೆ ಮಾಡ್ತಾನೆ ಇರ್ತಾನೆ ಯಾವಾಗ್ಲೂ. ಹಿ ಇಸ್ ಅ ವೆರಿ ಮ್ಯಾನ್ ಟು ಹಿಮ್ಸೆಲ್ಫ್ ಅಂತಾರಲ್ಲ ಹಾಗೆ. ಏನಪ್ಪ ಅದು ಇಮೇಜ್ ಔಟ್ ಸೈಡ್ ಆತರ ಇಟ್ಟಿದ್ದೀರಾ, ಒಳಗಡೆ ಈ ತರ ಇಲ್ಲ ಸರ್, ಅದೇನಂದ್ರೆ ನಾನು ಒಬ್ಬನೇ ಇರೋದು ತುಂಬಾ ಇಷ್ಟ ಸರ್ ನನಗೆ. ಸಿಕ್ಕಾಬಿಡೆ ಇಷ್ಟ. ಯಾವ ಮಟ್ಟಿಗೆ ಅಂದ್ರೆ ನಾನು ಬೇಕಂದ್ರೆ 2 ದಿನ 3 ದಿನ ನನ್ನ ರೂಮಲ್ಲಿ ಒಬ್ಬನೇ ಇರ್ತೀನಿ. ರೈಟ್, ಬಟ್ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಲ್ವಾ ಸೃಜನ್? ಅಂದ್ರೆ ಈಗ ಮಜಾ ಸೃಜಾ ಆಗ್ಲಿ ಅಥವಾ ಮಜಾ ಟಾಕೀಸ್ ಮಾಡಿ ನಿಮ್ ಇಮೇಜ್ ಇರೋದೇ ಜನ ನೀವೆಲ್ಲೇ ಹೋದ್ರೂ ಜೋಕ್ ಹೇಳ್ಬೇಕು, ತಮಾಷೆ ಮಾಡ್ಬೇಕು, ಕಾಮಿಡಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ದೇ ಲೈಕ್ ಟು ಬಿ ಲೈಕ್ ದಟ್. ಬಟ್ ಏನು ಅಂದ್ರೆ ನನಗೆ ಆತರ ಇರೋದಕ್ಕೆ ಬರಲ್ಲ. ಬಟ್ ಅದೇನೋ ಆ ವೇದಿಕೆ ಮೇಲೆ ಬಂದ್ಬಿಟ್ರೆ ಅದು ಎಲ್ಲಿಂದನೋ ಒಂಥರ ಭೂತ ಮೆಟ್ಕೊಂಡಾಗ ಆಗುತ್ತೆ ನನಗೆ. ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಸರ್, ಇಲ್ಲ ಅಂದ್ರೆ ನಾನು ತುಂಬಾ ಸೈಲೆಂಟ್ ಆಗಿ ಇರ್ತೀನಿ, ಇನ್ನೊಂದಿಲ್ಲ ತರಲೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಸೊ ಆ ರೀತಿ ವಿಷಯಗಳಲ್ಲಿ ಬಂದಾಗ ಒಂದ್ ಸ್ವಲ್ಪ ದೂರಾನೇ ಇರ್ತೀನಿ, ಇದೇನ್ ಮಾಡೋದಕ್ಕೆ ಹೋಗಲ್ಲ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ಹಿ ಇಸ್ ಅ ವೆರಿ ಎಮೋಷನಲ್ ಪರ್ಸನ್. ಓಪನ್ ಮಾಡ್ತೀರಾ ನೀವು, ನಿಮ್ಮ ಇಮೋಷನ್ಸ್ ಹಂಚ್ಕೊಳ್ತೀರಾ ಇಲ್ವಾ? ಇಲ್ಲ, absolutely not. I don't share my emotions anywhere. I still remember when Appa passed away, I was like totally 5 seconds ago I was like collapsing. Amma was a very ಅವರು ತುಂಬಾ ಧೈರ್ಯವಾಗಿದ್ರು, ಬಟ್ ಇವನು ಅದನ್ನ ಹ್ಯಾಂಡಲ್ ಮಾಡಿದ ವಿಧಾನ ವಾಸ್ ಸೋ ಶಾಕಿಂಗ್ ಅಂತಂದ್ರೆ ಕೆಲವ್ರಿಗೆ ಇವನ್ಗೆ ಏನು ಅನ್ನಿಸ್ತಾನೆ ಇಲ್ವಾ ಅಂತ. ಹಿ ಹ್ಯಾಡ್ ಬಿಕಮ್ ವೆರಿ ಸ್ಟರ್ನ್, ದ ವೇ ಹಿ ಹ್ಯಾಡ್ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ದ, ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿ ಇವಾಗ ಇದು ನನ್ನ ಜವಾಬ್ದಾರಿ, ನನ್ನ ಮನೆ, ನನ್ನ ಫ್ಯಾಮಿಲಿ ಅಂತ ಹೇಗೆ ನಿಂತ್ಕೊಂಡ. ದಟ್ ವಾಸ್ ಅ ಶಾಕರ್. ಅಂಡ್ ಆವಾಗ್ಲೇನೆ ನನ್ಗನ್ಸಿದ್ದು, ಓ ಮೈ ಗಾಡ್, ಹಿ ಈಸ್ ನೋ ಮೋರ್ ಬಾಯ್, ಹಿ ಈಸ್ ಅ ಗ್ರೋನ್ ಅಪ್ ಮ್ಯಾನ್ ಅಂತ ನನಗೆ ಆವಾಗ್ಲೇನೆ ಐ ರಿಯಲೈಸ್ಡ್. ಸೋ ನೈಸ್, ಥ್ಯಾಂಕ್ ಯು ಪೂಜಾರ. ಬನ್ನಿ, ಕೀಪ್ ಶೇರಿಂಗ್. ರೈಟ್, ನಿಮ್ಮ ಸ್ಕೂಲ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ಸೃಜನ್. ಹಾಯ್ ಮಚ್ಚ. Hi Shuja, surprised or not surprised? ನೀವು 10th ಸ್ಟ್ಯಾಂಡರ್ಡ್ ಇದ್ದಾಗ ಇದೇ ರೂಮ್ ನಂಬರ್ 5ರಲ್ಲಿ ನೀವು ಕುಳಿತುಕೊಂಡು ಪಾಠ ಕೇಳ್ತಾ ಇದ್ರಿ. ಬಾಯ್ಸ್ ಎಲ್ಲ ಈ ಕಡೆ ಕುಳಿತುಕೋತಾ ಇದ್ರಿ, ಗರ್ಲ್ಸ್ ಎಲ್ಲ ಈ ಕಡೆ ಕುಳಿತುಕೊಳ್ಳೋರು. ನೀವು ಪ್ರಾಬಲಿ ಲಾಸ್ಟಿಂದ 3ನೇ ಬೆಂಚಲ್ಲಿ ಕುಳಿತುಕೊಂಡಿದ್ದು ನೀವು ಜ್ಞಾಪಕ ಇದೆ ಅಂತ ಅನ್ಸುತ್ತೆ. My first day, I think I remember I met this guy. ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಸೀರಿಯಸ್ ಆಗಿರ್ತಿದ್ದ. ನಮಗೆಲ್ಲ ಒಂದೊಂದು ಸ್ವಲ್ಪ ಭಯ ಆಗ್ತಿತ್ತು, ಏನೇನೋ ಹಿಂಗೆ ಮಾತಾಡೋದಿಲ್ಲ ಅಂತ. ಬಟ್ ಸ್ಲೋಲಿ he opened up and he's a very simple person. ಸಾಮಾನ್ಯಕ್ಕೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅನ್ನೋದು ಒಂದು ಹೆಸರುವಾಸಿ. ಅವರೆಲ್ಲ ದಡ್ಡರಾಗಿರ್ತಾರೆ, ಇಲ್ಲ ಅಯೋಗ್ಯರಾಗಿರ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ನಂಬಿಕೆ. ತಪ್ಪು ಮಾಡಿದವ್ರಿಗೆ ಯಾವತ್ತೂ ಕ್ಷಮಿಸ್ತಿರ್ಲಿಲ್ಲ. ಅವರು ಹೋಮ್ವರ್ಕ್ ಮಾಡದೇ ಇದ್ದರೆ ನಾನು ಬಿಡ್ತಿರ್ಲಿಲ್ಲ, ಟೆಕ್ಸ್ಟ್ ಬುಕ್ ತರದೇ ಇದ್ರು ಕೂಡ ಬಿಡ್ತಿರ್ಲಿಲ್ಲ ಅವರಿಗೆ. ನಾನಂತೂ 8 ಕೊಡ್ತಾ ಇದ್ದೆ. 10th ಸ್ಟ್ಯಾಂಡರ್ಡಲ್ಲಿ ಯೂನಿಯನ್ ಎಲೆಕ್ಷನ್ ನಡೆದಾಗ ಇನ್ಫ್ಯಾಕ್ಟ್ ನಾನು ನೀನಿಬ್ಬರು ಕಂಟೆಸ್ಟ್ ಮಾಡಿದ್ವಿ. ಯೂನಿಯನ್ ಎಲೆಕ್ಷನಲ್ಲಿ ಸೆಕ್ರೆಟರಿ ಆಗಿ ನಾನು ಗೆದ್ಬಿಟ್ಟೆ. ಅದು ನಿಜವಾಗಿ ಹೇಳಬೇಕಾದ್ರೆ ಹುಡುಗಿರ ಮನಸ್ಸನ್ನ, ಪ್ರೀತಿಯನ್ನು ನೀನು ಗೆದ್ದಿದ್ದೆ. ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಅವಾಗ ನಿನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು, ನನಗೆ ಬೆಸ್ಟ್ ವಿಲನ್ ಅವಾರ್ಡ್ ಬಂತು. ಸೊ ಅದೆಲ್ಲ ನಾಪಕ ಇದೆಯಾ? I would like to talk about one incident. I don't know if you remember, Shuja. There used to be this girl, I mean you are in the 4th bench, I think she was sitting in the 2nd bench or so. There used to be this girl, I will not take her name, but she used to like you very much. But she really liked you a lot and ಸಿಕ್ಕಾಪಟ್ಟೆ ನಮ್ಮ ಹೆಲ್ಪ್ ಎಲ್ಲ ತಗೋತಿದ್ಲು ನಿನ್ನ ಜೊತೆ ಮಾತಾಡೋಕ್ಕೆ. ಸ್ಕೂಲಲ್ಲಿ ನೀನು ತುಂಬ ರಿಸರ್ವ್ ಆಗಿದ್ದೆ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ನಿನ್ನ ಮಾತೇ ನಿನ್ನ ಬಂಡವಾಳ ಆಗಿದೆ. ನಿನ್ನ ಮಾತಿಂದಾನೇ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದ್ಯಾ. ಶಾಲೆಗೆ ಒಳ್ಳೆ ಹೆಸರನ್ನು ತಂದಿದ್ಯಾ ನೀನು. ಆಲ್ ದ ಬೆಸ್ಟ್ ಫ್ರಮ್ ನ್ಯಾಷನಲ್ ಹೈಸ್ಕೂಲ್ ಸೈಡ್. ನೀವು 3rd ಬೆಂಚಲ್ಲಿ ಕೂತಿರಿ, ಹಿಂದೆ ಬೆಂಚಲ್ಲಿ ಗೊತ್ತಿಲ್ಲ ಸರ್. ಇವತ್ತು ನೋಡಿ, ಇವಾಗ ಹೇಳ್ತಿದ್ದಾರೆ, ನನಗೆ ಅವಾಗಲಾದ್ರೂ ಹೇಳ್ಬಾರ್ದಾಗಿತ್ತ. ಇಲ್ಲ, ಹಿಂದೆ ಬೆಂಚಲ್ಲಿ ಇದ್ದವ್ರಲ್ಲ ಯಾವಲ್ಲ ನೆನಪಿದಾರ ಸರ್ ನಮಗೆ? ಇಲ್ಲ ಸರ್, ನಾನು ಲಾಸ್ಟ್ ಬೆಂಚೆ. ಅಲ್ಲ, ಈಗ ಹಿಂದೆ ಬೆಂಚಲ್ಲಿ ಇದಾರಲ್ಲ.
ಸ್ಕೂಲ್ ಇನ್ಸಿಡೆಂಟ್ ನಿನ್ಗೆ ಹೇಳಿದ್ದೀನಿ ನಾನು. ದೇರ್ ಯೂಸ್ ಟು ಬಿ ದಿಸ್ ಗರ್ಲ್ ಯಾರು ನನಗೆ ಹೇಳಲೇ ಇಲ್ಲ ನೀನು. ಇಷ್ಟು ವರ್ಷ ಈಗ ಹೇಳ್ತಿರಲ್ಲಮ್ಮ ಪಾಪ. ಆ ಸ್ಕೂಲಲ್ಲೂ ಹೇಳಿದ್ದೀನಿ ನಾನು. ಆಮೇಲೆ ಹೇಳಕ್ಕೆ ನಿಖಿಲ್ ಸ್ಕೂಲ್ ಡೇಸ್ ಅಂತ ಮೊದಲೆಲ್ಲ ಮೀಟ್ ಮಾಡಿದ್ರಾ ಸೃಜನ್ನ? ಆನೆಸ್ಟಾಗಿ ಹೇಳ್ಬೇಕು, ನಮ್ಮದೊಂದು ಒಂಥರ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದಂಗೆ. ಸೃಜನ್ ಆಲ್ವೇಸ್ ರೈಟ್ಸ್ ಹಿಯರ್ ಇನ್ ಯೋರ್ ಹಾರ್ಟ್. ಸೊ ಈಗಲೂ ಹೇಳ್ಬೋದು, ಫ್ರೆಂಡ್ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ನಾನು ಸ್ಟ್ರೇಟ್ ಫಾರ್ ಸೃಜನ್ ಥರ ಅಂತ ಹೇಳಲ್ಲ, ಸೃಜನ್ ಅಂತ ಹೇಳಿ. ವಾವ್, ಥ್ಯಾಂಕ್ ಯು ಸೊ ಮಚ್. ವಾಟ್ ಐ ಬಿಲೀವ್ ಇನ್ ಪರ್ಸನಲಿ, ಜೀವನದಲ್ಲಿ ಮುಂದೆ ಗುರಿ ಇದ್ದು ಹಿಂದೆ ಗುರು ಇರಬೇಕು. ನಮ್ಮ ಸೃಜನ್ಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇಲ್ಲ. ಗುರು ಇಲ್ಲದೆ ಈ ಲೆವೆಲ್ ಬಂದಿದ್ದಾನೆ. ಐ ವುಡ್ ರಿಯಲಿ ಅಪ್ಲಾಡ್ ಆ್ಯಂಡ್ ಐ ವುಡ್ ರಿಯಲಿ ಥ್ಯಾಂಕ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಹಿಮ್. ಯಾ, ಸೋ ನೈಸ್. ಥ್ಯಾಂಕ್ ಯು. ಮೇ ದಿಸ್ ಫ್ರೆಂಡ್ಶಿಪ್ ಲಾಸ್ಟ್ ಫಾರ್ ಎವರ್. ಬನ್ನಿ ಪ್ಲೀಸ್. ಓಕೆ, ಈ ಥರ ನೀವು ಸ್ಕೂಲಲ್ಲಿ ಓದ್ತಾ ಇದ್ರಿ, ಬಹಳ ಒಳ್ಳೆ ಮಾರ್ಕ್ಸ್ ತೊಗೊಳ್ತಾ ಇದ್ರಂತೆ. ನಮಗೆ ಗೊತ್ತಿರೋ ರಿಸರ್ಚ್ ಪ್ರಕಾರ ಒಂದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ 100ಕ್ಕೆ 96 ಮಾರ್ಕ್ ತೊಗೊಂಡಿದ್ರಿ ನೀವು ಪ್ರಿಪ್ರೇಟರಿಯಲ್ಲಿ. ಅದೇ ಸಬ್ಜೆಕ್ಟಲ್ಲಿ ಫೈನಲ್ಸಲ್ಲಿ 4 ಮಾರ್ಕ್ ತೊಗೊಂಡಿದ್ರಿ 100ಕ್ಕೆ. ಏನಾಯ್ತು ಗೊತ್ತಿಲ್ಲ ಸರ್. 96 ಪ್ರಿಪರೇಟರಿಲಿ 4 ಇಲ್ಲಿ ಫೈನಲ್ ಅಲ್ಲಿ ತಗೊಂಡು 100 ಆಗೋಯ್ತಲ್ಲ ಅಲ್ಲಿಗೆ. ರೈಟ್. ನೀವೆಲ್ಲೋ ಸ್ಕೂಲ್ ಓದ್ತಿದ್ದಾಗ ಬಾಲ್ ನಟನಾಗಿ ಪರಿಚಯ ಆಗ್ತೀರಿ. ಯು ಸ್ಟಾರ್ಟ್ ಆಕ್ಟಿಂಗ್ ಇನ್ ಫಿಲ್ಮ್ಸ್. ನಿಮಗೆ ಆಸೆ ಇತ್ತಾ ಆಕ್ಟ್ ಮಾಡಬೇಕು ಅಂತ? ಅಪ್ಪ ಕರ್ಕೊಂಡು ಹೋಗಿ? ಇಲ್ಲ ಸರ್, ನನ್ಗೆ ಐಡಿಯಾನೇ ಇರಲಿಲ್ಲ. ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಬೇರೆಯವ್ರು ಮಾಡಬೇಕಾಗಿದ್ದು. CGK ಇದಾರಲ್ಲ, ಅವ್ರ ಮಗ ಮಾಡಬೇಕಾಗಿದ್ದು. ಅದರಲ್ಲಿ ಏನಂದರೆ, ಅದರಲ್ಲಿ ಒಂದು ಸೀನಲ್ಲಿ ಹಾವು ಇರುತ್ತೆ, ಬರ್ತಾ ಇರ್ಬೇಕಾದ್ರೆ ಹಾವು ಅಡ್ಡ ಬರುತ್ತೆ. ಸೊ ಅದನ್ನ ನೋಡ್ಬಿಟ್ರೆ ಸ್ಟಾಕ್ ಆಗಿ ನಿಂತ್ಕೋಬೇಕು. ಆವಾಗ ಆ ಹುಡುಗ ಏನೋ ಹೆದರ್ಕೊಂಡ್ಬಿಟ್ಟಿದ್ದಂತೆ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಕಟ್ ಮಾಡ್ಬಿಟ್ಟು ನನಗೆ ಕೊಟ್ಟಿದ್ದೀನಿ ಚಾನ್ಸ್. ಯಾಕಂದ್ರೆ ನನಗೆ ಭಯ ಇಲ್ಲ, ನಂಗೆ ಹಾವು ಅಂದರೆ ತುಂಬ ಇಷ್ಟ. ರಿಯಲಿ? ಹೌದು, ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನೊಂದು ಹಾವು ಸಾಕಬೇಕು ಅಂತೆಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೆ. ಹಾಂ, ಬಟ್ ಅದು ಇಲ್ಲಿಗೆಲ್ಲ ಅಂತ ಆದ್ಮೇಲೆ ಬಿಟ್ಬಿಟ್ಟೆ ಸರ್. ಆಫ್ಟರ್ ದಿಸ್ ಆಕ್ಟಿಂಗ್ ನ ಪ್ರೊಫೆಷನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರ ನೀವು? ಹೌದು. ಏನಾಯ್ತು ಅವಾಗ? ಯಾವ ಟೈಮಲ್ಲಿ? ಅಲ್ಲಿ ನಾನು ನಾಟಕ ಮಾಡ್ತಿರ್ಬೇಕಾದ್ರೆ, ಇನ್ಫ್ಯಾಕ್ಟ್ ಕಾಕನಕೋಟೆ ಮಾಡ್ಬೇಕಾದ್ರೇನೆ ನನ್ನ ರಾಜನ್ ಪಾತ್ರದಲ್ಲಿ ನೋಡ್ಬಿಟ್ಟು ಐ ಗಾಟ್ ಎನ್ ಆಫರ್ ಫಾರ್ ಸೀರಿಯಲ್. ಸೊ ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ ಆದಮೇಲೆ ನನಗೆ ಸಿನಿಮಾ ಬಂದಿದ್ದು. ಸೀರಿಯಲ್ ಮಾಡಿದ್ರೆ ಇನ್ಫ್ಯಾಕ್ಟ್ ಸಿರಿಸಂಪಿಗೆ ಅನ್ನೋ ನಾಟಕ ಮಾಡ್ತಿರ್ಬೇಕಾದ್ರೆ ನಂಗೆ ಸಿನಿಮಾ ಆಫರ್ ಬಂದಿದ್ದು. ರೈಟ್. ಸುಬ್ಬಯ್ಯ ನಾಯ್ಡು ಅವರು ಅಷ್ಟು ದೊಡ್ಡ ನಾಯಕನಾಗಿ ಜನ ಸ್ವೀಕರಿಸಿದ್ದಾರೆ. ಲೋಕೇಶ್ ಅವರು ನಾವೆಲ್ಲ ಪ್ರೀತಿ ಮಾಡಿದೀವಿ. ಈಗ ನೀವು ನಾಯಕ ನಟನಾಗಿ ಎಂಟ್ರಿ ಆಗ್ತಿದ್ದೀರಾ, 3rd ಜನರೇಷನ್. ತುಂಬಾ ಪ್ರೆಷರ್ ಇತ್ತಾ, ಅಥವಾ ನೀವು ಆ ಥರ ಒಂದು ಚಿತ್ರ ಮಾಡಿದಾಗ ಆ ಚಿತ್ರನ ಜನ ಅಕ್ಸೆಪ್ಟ್ ಮಾಡಿಲ್ಲ ಯಾವುದೋ ಒಂದು ಕಾರಣಕ್ಕೆ? ಹೌ ಡಿಡ್ ಯು ಫೀಲ್? ವಾಟ್ ಹ್ಯಾಪನ್? ಸರ್, ವೆರಿ ಫ್ರಾಂಕ್ಲಿ ಸರ್, ನನಗೆ ಸಿನಿಮಾ ಅಷ್ಟು ದೊಡ್ಡದು ಅನ್ನೋದೇ ಗೊತ್ತಿರಲಿಲ್ಲ ಸರ್. ನಾನು ನೀಲಮೇಘ ಶ್ಯಾಮ ಮಾಡಬೇಕಾದ್ರೆ ಹುಡುಗಾಟಿಗೆ ಸಿನಿಮಾ ಓಕೆ ನಡಿ ಶೂಟಿಂಗ್ ಮಾಡೋಣ ನಡಿ. ಬಟ್ ಆ ಸಿನಿಮಾ ಹಿಂದೆ ಇರುವಂಥ ಒಂದು ಶ್ರಮ, ಸಿನಿಮಾಗಿರುವಂಥ ಒಂದು ಇಂಪಾರ್ಟೆನ್ಸು, ಜನರು ಯಾವ ರೀತಿ ಅದನ್ನ ಪ್ರೀತಿ ಮಾಡ್ತಾರೆ ಅಥವಾ ಯಾವ ರೀತಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಇದನ್ನೆಲ್ಲ ಯಾವುದು ಗೊತ್ತಿರಲಿಲ್ಲ. ಐ ವಾಸ್ ವೆರಿ ಯಂಗ್ ದಟ್ ಟೈಮ್ ಆ್ಯಂಡ್ ಇಟ್ ವಾಸ್ ನಾಟ್ ಎಟ್ ಆಲ್ ಒಂಥರ ನನಗೆ ಇದು ಜೀವನ ಗುರು ಅಂತ ಅನ್ನಿಸ್ತಿಲ್ಲ. ಬಟ್ ಅಲ್ಲಿ ಹೊಡ್ತಾ ಬಿದ್ದಾಗ ಗೊತ್ತಾಯ್ತು ಸರ್ ಎಷ್ಟು ಇಂಪಾರ್ಟೆಂಟ್ ನಾವು ಸೀರಿಯಸ್ನೆಸ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ 6-7 years ಐ ವಾಸ್ ಅಗೇನ್ ವಿತೌಟ್ ವರ್ಕ್, ವಿತೌಟ್ ಎನಿಥಿಂಗ್, ವಿತೌಟ್ ಐಡೆಂಟಿಟಿ, ನಥಿಂಗ್. ಐ ವಾಸ್ ಜಸ್ಟ್ ಟು ಮೈ ಸೆಲ್ಫ್, ವೆರಿ ಕ್ವೈಟ್. ಫಸ್ಟ್ ಫಿಲ್ಮ್ ಫ್ಲಾಪ್ ಆಯಿತು ಅಂದ್ಬಿಟ್ಟು ನಾನು ಡ್ರಗ್ ಅಡಿಕ್ಟ್ ಆಗಿದೆ ಅಂತೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಅಯ್ಯೋ, ನನಗೆ ತುಂಬ ಜನ ಹೇಳಿದ್ರು, ಏನೋ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿದೆ ಅಂತ.